ಜಾತ್ರಾ ಮಹೋತ್ಸವ 2025 ಸಾಲಲ್ಲಿ ಮಾಡ್ತಿರುವಂತ ಒಂದು ಇದರಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಈ ಬಾರಿ ವಿಶೇಷವಾದಂತ ಒಂದು ಯೋಜನೆಯನ್ನ ನಿರೂಪಿಸಿಕೊಂಡವ್ರೆ. ಇಲ್ಲಿ ಗೋಲ್ಡನ್ ಪಾಸ್ ಮಾಡಿದ್ರೆ ನಾವಲ್ಲಿ ಯಾವುದೇ ವಿವಿಐಪಿ ಪಾಸ್ಗಳಿಲ್ಲ, ಅಲ್ಲಿ ಬೇರೆ ಯಾವುದೇ ಒಂದು ಎಂಟ್ರಿಗೆ ಅವಕಾಶ ಇಲ್ಲ, ಅಲ್ಲಿ ಈ ಬಾರಿ ಭಾಳ ವಿಶೇಷ ಮಾಡ್ತೀವಿ ಅಂತ ಹೇಳಿ ನಾನು ಒಂದು ಮಾತನ್ನ ಮನೆ ಜಿಲ್ಲಾಧಿಕಾರಿ ಕೇಳ್ತಾ ಇದೀವಿ. ಅಲ್ಲಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅಲ್ಲಿ ಎಲ್ಲ ಪಾಸ್ ರದ್ದು ಮಾಡಿರೋದ್ರಿಂದ ಸ್ವಾಗತವನ್ನು ಮಾಡ್ತೀನಿ. ನಾವಲ್ಲಿ ಮೊದಲ ಆದ್ಯತೆ ಫಸ್ಟ್ ಸ್ಥಳೀಯರಿಗೆ, ಹಾಸನ ಜಿಲ್ಲೆಯಲ್ಲಿರುವಂಥ ನಾಗರಿಕರಿಗೆ ಮೊದಲು ಆದ್ಯತೆಯನ್ನು ಕೊಡಿ, ದರ್ಶನಕ್ಕೆ ಅವಕಾಶ ಕೊಡಿ. ನಂತರ ನೀವು ಯಾರ ವಿವಿಐಪಿ ಯಾರು ಬರ್ತಾರೆ ಅವರಿಗೆ ಕೊಡಿ. ಅಲ್ಲಿ ಎರಡನೇ ಭಾಳ ಪ್ರಮುಖ ಅಂಶ ಅಂತ ಅಂದರೆ, ನೀವು ಗೋಲ್ಡನ್ ಪಾಸ್ ಕೊಡ್ತಾ ಇದ್ರಲ್ಲ ವಿವಿಐಪಿ ಅಂತೇಳಿ, ಅವ್ರು ಯಾರು ಬರ್ತಾರೆ ಅನ್ನೋದನ್ನು ನೀವು ಯಾರಿಗೆ ಗೋಲ್ಡನ್ ಪಾಸ್ ಕೊಟ್ಟಿದ್ರ ಅದನ್ನು ನೀವು ಅಲ್ಲಿ LED ಡಿಸ್ಪ್ಲೇ ಹಾಕಬೇಕು. ಈ ಜಿಲ್ಲೆಯ ನಾಗರಿಕರು ನೋಡ್ಬೇಕಲ್ಲಿ ಇವನು ಯೋಗ್ಯತೆ ಯಾರು ಅವನ ಅರ್ಹತೆ ಏನು ಅಂತೇಳಿ, ಯಾರು ವಿಐಪಿ ಯಾರು ವಿವಿಐಪಿ. ಕಾರಣ ಯಾಕೆ ಅಂತಂದರೆ, ಹೋದ ಬಾರಿಯಲ್ಲಿ ಬೆಂಗಳೂರಿನಲ್ಲಿ ಗೋಲಿ ಆಡೋನು ಕೂಡ ಬಂದು ವಿಐಪಿ ಆಗಿ ಬಂದಿದ್ದಾನೆ. ಆಮೇಲೆ ಭಾಳ ಪ್ರಮುಖವಾಗಿ ಈ ಬಾರಿ ದರ್ಶನಕ್ಕೆ ಯಾವ ವೆಹಿಕಲ್ ಬಿಟ್ಟಿದ್ದೀರಾ ನೀವು ಎಂಟ್ರಿಗೆ, ಆ ವೆಹಿಕಲ್ ಮಾತ್ರ ಒಳಗೆ ಎಂಟ್ರಿ ಆಗಬೇಕಲ್ಲಿ. SP ಕಾರ್ ಆಗಿರ್ಬೋದು, DC ಕಾರ್ ಆಗಿರ್ಬೋದು, CEO ಕಾರ್ ಆಗಿರ್ಬೋದು, ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳ ಕಾರು ಒಳಗಡೆ ಎಂಟ್ರಿ ಇರಬಾರ್ದಲ್ಲಿ. ಆ ಕಾರುಗಳಲ್ಲಿ ಬೇರೆ ಯಾರನ್ನು ಕೂರಿಸಬಾರ್ದಲ್ಲಿ. ಆ ರೀತಿ ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಿನ ಕೆಲಸವನ್ನು ಮಾಡಬೇಕು ಅಂತ ನಾನು ಜಿಲ್ಲಾಡಳಿತ ಕೇಳ್ತೇನೆ. ಅಲ್ಲಿ ತಾವು ಜಿಲ್ಲಾಧಿಕಾರಿ ಕೂಡಲೇ ಎಷ್ಟು ಪಾಸನ್ನು ಗೋಲ್ಡನ್ ಪಾಸ್ ಪ್ರಿಂಟ್ ಮಾಡಿದ್ರೆ, ಎಷ್ಟು ಜನ ಕೊಟ್ಟಿದ್ರೆ ಅದನ್ನ ಇಮಿಡಿಯೇಟ್ ತುರ್ತಾಗಿ ಜನಗಳ ಮುಂದೆ ಹಾಕ್ಬೇಕು ಅಂತ ನಾನು ಬಹಳ ಕಟ್ಟುನಿಟ್ಟಾಗಿ ನಾವು ಅವ್ರನ್ನ ಕೇಳ್ತಾ ಇದ್ದೀನಿ. ನನಗೆ ಮಾಹಿತಿ ಕೊಟ್ಟಿದ್ರು, ನನಗೆ ಕೇವಲ 5% ಮಾತ್ರ ಪಾಸ್ ಪ್ರಿಂಟ್ ಮಾಡಿಸಿದ್ರಿ, ಅದು 95% ಪ್ರಿಂಟ್ ಆಗಿರ್ಲಿಲ್ಲ, ಅನಧಿಕೃತವಾಗಿ ಆಯ್ತು, ತಪ್ಪಾಯ್ತು ಅಂತ ಕೇಳಿದ್ರು ಒಂದು ಮಾಹಿತಿ ಹೇಳಿದ್ರು. ಈಗ ನೇರವಾಗಿ ಇವಾಗ ಇರುವಂತ ಹಾಸನ ಉಪವಿಭಾಗಾಧಿಕಾರಿ ಅಂತ ಅಂದ್ರೆ ಹಾಸನಾಂಬ ದೇವಸ್ಥಾನದ ಆಡಳಿತಾಧಿಕಾರಿ ಅಂತ ಮಾರುತಿ ಅವರೇ ನೇರವಾಗಿ ನನ್ನ ಹತ್ರ ಮಾತನಾಡಿದ್ದಾರೆ. ಅಣ್ಣ 5% ಪಾಸ್ ಮಾತ್ರ ಅಧಿಕೃತ ಪ್ರಿಂಟ್ ಆಗಿದ್ದು, ಇನ್ನು 95% ಅನಧಿಕೃತ ಪ್ರಿಂಟ್ ಆಯ್ತು. ಅಲ್ಲಿ DC ಮೇಡಮ್ ಅವ್ರು ಹೇಳಿದ್ರು, ಮಾಡಿಬಿಟ್ಟಿದ್ವಿ, ತಪ್ಪಾಗಿದೆ, ಅಲ್ಲಿ ನೀವು RTL ಕೇಳಿದ್ರಣ್ಣ, ನಾವು ಕೊಡೋಕ್ಕಾಗಲ್ಲ, ಅಲ್ಲಿ ದಯವಿಟ್ಟು ಕ್ಷಮಿಸಿ ಅಂತೇಳಿ ಮಾತಾಡಿರೋಂಥ ಮಾತು ನಮ್ಮ ಹತ್ರ ಇದೆ. ಅದುವೇ ರೆಗ್ಯುಲರ್ ಕಾಲ್ ಮಾಡಿ ಕಷ್ಟ ಅಂತೇಳಿ ಅವ್ರು ವಾಟ್ಸಪ್ ಕಾಲ್ ಮಾತಾಡಿದ್ದಾರೆ. ಅಲ್ಲಿ ಅದನ್ನು ಈಗ ನನ್ನ ಫೋನ್ ಕೂಡ ಅವರು ಬ್ಲಾಕ್ ಲಿಸ್ಟ್ ಮಾಡಿಕೊಂಡವ್ರು. ಈಗ ಅವರಲ್ಲಿ ಅಂತ ಮಾತಾಡೋಕ್ಕೆ ಭಯಪಟ್ಟು, ಅಲ್ಲಿ ಅಂದರೆ ಸುಮಾರು ಲಕ್ಷಾಂತರ ಪಾಸು ಹೋದ ಬಾರಿ ಪ್ರಿಂಟ್ ಆಗಿ ಅಂತ ಒಪ್ಕೊಂಡಾಯ್ತು ಅಲ್ಲಿ ಆಡಳಿತಾಧಿಕಾರಿನೇ. ಅಲ್ಲಿ ಸೊ ಈ ಬಾರಿ ಗೋಲ್ಡನ್ ಪಾಸ್ ಪ್ರಿಂಟ್ ಮಾಡಿದಿರಲ್ಲ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ 1,000 ಒಂದು ದಿವಸಕ್ಕೆ ಪಾಸ್ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 18 ದಿವಸಕ್ಕೆ 18,000 ಪಾಸ್ ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಬಲ್ಲ ಮೂಲಗಳ ಪ್ರಕಾರ ಬಂದಿರೋದು ಈಗಾಗಲೇ 48,000 ಪಾಸು ಈಗಾಗಲೇ ಅಧಿಕಾರಿಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗೋಗ್ಬಿಟ್ಟಿತ್ತಂತೆ. ರಾಜ್ಯ ಮಟ್ಟದಲ್ಲಿ ಮಂತ್ರಿಗಳಿಗೆ ಮತ್ತೆ MLAಗಳಿಗೆ ಅವ್ರಿಗೆ ಯಾರು ಬೇಕಾದ VIP ಯಾರು ಇವ್ರಿಗೆ ಬೇಕಾದವ್ರಿಗೆ 48,000 ಪಾಸು ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನೋದು ಗುಸು ಸುದ್ದಿ ಬರ್ತೈತೆ. ಅಲ್ಲಿ ಅದಕ್ಕಾಗಿ ನಾವಲ್ಲಿ ನೀವು ಯಾರಿಗೆ ಪಾಸ್ ಕೊಟ್ಟಿದ್ರ, ಯಾರು ಪಾಸ್ ತಾಳಕ್ಕೆ ಯೋಗ್ಯತೆ ಇದೆ, ಅರ್ಹತೆ ಇದ್ರೆ ಅದನ್ನು LED ವಾಲಲ್ಲಿ ಡಿಸ್ಪ್ಲೇ ಮಾಡಿ ಅದನ್ನ ಅವ್ನು ವಿಐಪಿ ಅಂತೇಳಿ. ಯಾಕಂದ್ರೆ ಈ 48,000 ಪಾಸ್ ಕೊಟ್ಟಿದ್ರೋ ಕೊಟ್ಟಿಲ್ವೋ ನಿಮ್ಗೆ ಗೊತ್ತಾಗಬೇಕಲ್ವಾ. ಅದು ನೀವು 18,000 ಪಾಸ್ ಅಂತ ಅಧಿಕೃತವಾಗಿ ಹೇಳೋದು, 48,000 ಪಾಸ್ ಹೋಗಿದೆ ಅಂತ ಅಂದ್ರೆ ಈ ಅಕ್ರಮ ನಿಲ್ಲಬೇಕು ಅಂತಂದ್ರೆ ಈ ಬಾರಿ ಕಟ್ಟುನಿಟ್ಟಾಗಿ ನಡೀಲೇಬೇಕು. ಅಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಸ್ಥಳೀಯರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ವಿಐಪಿಗಳು ಯಾರಿದ್ದಾರೆ ಅಂತೇಳಿ ಅವ್ನು MLA ಇದಾನೋ, MP ಇದಾನೋ, ಇಲ್ಲ ex-MP ಇದಾನೋ, ಇಲ್ಲ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇದಾನೋ ಅವ್ರದ್ದು ಡಿಸ್ಪ್ಲೇ ಹಾಕ್ಬೇಕಲ್ಲಿ. ನಾನು ಅವ್ರು ಬೇಡ ಅಂತ ಹೇಳಲ್ಲ, ಅವ್ರ ಕುಟುಂಬ ಕೊಡಿ ಹಂಗಂತೇಳಿ. ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೋಸ್ಕರ ಹಾಸನಾಂಬ ತಾಯಿಯನ್ನೇ ಇವರು ಅಡೆ ಇಟ್ಬಿಟ್ಟು ಇವ್ರು ರಾಜಕೀಯ ಮಾಡಕ್ ಹೋಗ್ತಾರೆ ಅಂತ ಅಂದ್ರೆ, ಅವ್ರಿಗೆ ಬೇಕಾದ ಫಾಲೋವರ್ಸ್ಗಳಿಗೆ 5,000 10,000 ಪಾಸ್ಗಳು ಹಂಚ್ತಾರೆ ಅಂತಂದ್ರೆ ಇಂಥ ಒಂದು ದುರ್ನಡತೆ ಇದು ಸ್ಟಾಪ್ ಆಗ್ಬೇಕು ಈ ಸಲ. ಅಲ್ಲಿ ನೋಡಿ ಇಲ್ಲಿದಾರಲ್ಲ ಯಾರೋ ಒಬ್ಳು DCP ಎಂತ ಸಿಂಗ್ ಅಂತ, ಕವಿತಾ ಸಿಂಗ್ ಅಂತ ಹೇಳಿ DCP ಅಂತ IPS ಆಫೀಸರ್ ಅಂತ ಬಂದು ಅವಳಿಗೆ 6,000 ಸನ್ಮಾನ ಮಾಡಿದ್ದೀರಾ. ಇಲ್ಲಿ ಯಾವ್ದೋ ಗಾಯತ್ರಿ ಸಿಂಗ್ ಅಂತ ಇಲ್ಲಿ ಯಾವ್ದೋ ID ಕಾರ್ಡ್ ರೆಡಿ ಮಾಡ್ಕೊಂಡ್ ಬಂದವಳೆ. ಅಲ್ಲಿ ಅವಳ ಹೆಸರು ನಿಜವಾದ ಹೆಸರು ಬಂದು ಏನು ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಅದು ಏನು ಕ್ರಮ ತಗೊಳ್ಳೇ ಇಲ್ಲ ಇವರು ಆಡಳಿತಾಧಿಕಾರಿಗಳು. ಯಾಕೆ ಹೇಳಿ, ಅವ್ರ ಲೋಪಲು ಅವ್ರಿಗೆ ಹಾರ ಹಾಕಿದ್ದಾರೆ, ದೊಡ್ಡ ಶಾಲೆ ಹಾಕಿದ್ದಾರೆ, ದೊಡ್ಡ ಪುಟ್ಟಿ ಹಣ್ಣು ಇದೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಅಂದ್ರೆ ಇಂಥ ಅಕ್ರಮಗಳು ಹಲವಾರು ನಡೀತವೆ ಅಲ್ಲಿ. ಹಾಗಾಗಿ ನಿಜವಾದ ಒರಿಜಿನಲ್ DCPನೋ ಇಲ್ವೋ ಅಂತೇಳಿ ನೀವು LED ಬೋರ್ಡಲ್ಲಿ ಡಿಸ್ಪ್ಲೇ ಹಾಕಿ, ಅವ್ನು IPS ಆಫೀಸರ್ ಇಂಥ ಜಾಗ ಕೆಲಸ ಮಾಡ್ತಾವನೆ, ಇಂಥ ಜಾಗ ಬರ್ತಾವ್ರೆ, ಆಗ ಗೊತ್ತಾಗ ಜನಗಳಿಗೆ ಅವ್ರ IPS ಆಫೀಸರ್ ಇಲ್ಲೊಂದು ಗೊತ್ತಾಗ್ತದೆ ಅಲ್ಲಿ. ಸೊ ಹಾಗಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ದೀನಿ.